ಸ್ನೇಹಿತರೆ, ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ನಮ್ಮದು ಕಲ್ಲಂಗಡಿ ಹಣ್ಣು, ವಾಟರ್ ಮಿಲಿಯನ್ನು. ಯಾಕಂದರೆ ಡೈಲಿ ನಾನು ಪರೋಟ ತಿಂದು ಬೋರ್ ಆಗಿರ್ತದೆ. ಡೈಲಿ ಪರೋಟ ತಿನ್ನೋದು ಸರಿ ಇಲ್ಲ. ಅದಕ್ಕೋಸ್ಕರ ನಾನು ಇವತ್ತು ಕಲ್ಲಂಗಡಿ ಹಣ್ಣು ತಿಂತಾಯಿದ್ದೀನಿ. ತಿಂದ್ಬಿಟ್ಟು ನಾನು ಗಾಡಿ ವಾಶ್ ಮಾಡಬೇಕು. ಗಾಡಿ ವಾಶ್ ಮಾಡ್ಕೊಂಡು ಮತ್ತೆ ನಾನು ಹೊರಡಬೇಕು ಏರ್ಪೋರ್ಟ್ ಕಡೆಗೆ. ಫೋನ್ ಬಂದಿದೆ, ಗಾಡಿ ವಾಶ್ ಮಾಡ್ಬಿಟ್ಟು ಬಂದು ಒಂದು ಸ್ವಲ್ಪ ಮಲಗಿಬಿಡ್ತೀನಿ ನಾನು. ಮತ್ತು ನನಗೆ ಫೋನ್ ಮಾಡಿಬಿಡ್ತಾರೆ ಮೇಡಮ್ಮು. ಫೋನ್ ಮಾಡಿಬಿಟ್ಟು ನನ್ನ ಮಗನಿಗೆ ಏರ್ಪೋರ್ಟ್ಗೆ ಡ್ರಾಪ್ ಮಾಡಬೇಕಂತ ಹೇಳ್ತಾರೆ. ನಾನು ಒಂದು ನೀರು ಬಾಟ್ಲು ಎತ್ಕೊಂಡು ಹೊರಟ್ಬಿಡ್ತೀನಿ. ನನ್ನ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ ನಿದ್ದೆಯಿಂದ ಎದ್ದಿದ್ದೀನಿ ಅಂತ. ಮತ್ತು ನಾನು ಬಂದು ಆಚೆ ಗಾಡಿ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಗಾಡಿಯಲ್ಲಿ ಫುಲ್ ಬಿಸಿಲು. ಆ ಬಿಸಿಲಲ್ಲಿ ಗಾಡಿ ಎಲ್ಲ ಹೀಟ್ ಆಗಿರ್ತದೆ. ನಾನು AC ಆನ್ ಮಾಡಿಬಿಟ್ಟು ಫುಲ್ ಮ್ಯಾಕ್ಸಿಮಮಲ್ಲಿ ಮಡಗ್ಬಿಟ್ಟು ನಾನು ಆಚೆ ಬಂದು ನಿಂತ್ಕೋತೀನಿ. ಆಮೇಲೆ ಗಾಡಿಯಲ್ಲಿ ಕುತ್ಕೋತೀನಿ. ಆಮೇಲೆ ನಮ್ಮ ಮೇಡಮ್ ಮಗ ಬರ್ತಾನೆ. ಇವ್ರಿಗೆ ನಾನು ಏರ್ಪೋರ್ಟ್ ಡ್ರಾಪ್ ಮಾಡಬೇಕು. ನಾನು ಬಂದೆ ಡ್ರಾಪ್ ಮಾಡೋಕ್ಕೆ. ಮತ್ತು ಅವ್ರದ್ದು ಲಗೇಜ್ ನಾನು ತೆಗೆದು ಕೊಟ್ಬಿಡ್ತೀನಿ. ಇವ್ರ ಲಗೇಜ್ ಬ್ಯಾಗ್ ಎತ್ಕೊಟ್ಬಿಡ್ತೀನಿ ನಾನು. ಕೊಟ್ಟಾದ್ಮೇಲೆ ಇವರು ಹಾಯ್ ಬಾಯ್ ಅಂತ ಹೇಳ್ಬಿಟ್ಟು ಹೊರಟ್ಬಿಡ್ತಾರೆ. ಆಮೇಲೆ ಇವರು ಏರ್ಪೋರ್ಟ್ ಸ್ಟಾಫ್ ಇವರು ತಗೊಂಡೋಗ್ತಾರೆ ಲಗೇಜು. ಆಮೇಲೆ ನಾನು ಬರ್ತಾ ದಾರಿಯಲ್ಲಿ ನನಗೆ ಫ್ಲೈಟ್ಸ್ ಕಾಣಿಸುತ್ತೆ ಎಲ್ಲ. ಇದು ನೋಡಿದ್ರೆ ನನಗೆ ಆಸೆ ನಮ್ಮ ದೇಶಕ್ಕೆ ಯಾವಾಗ ಹೋಗ್ತೀನಿ ನಾನು ಅನಿಸುತ್ತೆ. ಆಮೇಲೆ ನಾನು ದಾರಿಯಲ್ಲಿ ಬರ್ತಾ ಬಿಸಿಲು ಜಾಸ್ತಿ ಇತ್ತಲ್ಲ, ಅದಕ್ಕೋಸ್ಕರ ನಾನು ಒಂದು ಸೂಪರ್ ಮಾರ್ಕೆಟ್ಗೆ ಹೊಂಟೋಗ್ತೀನಿ ಕೂಲ್ ಡ್ರಿಂಕ್ಸ್ ತಗೊಳ್ಳೋಕ್ಕೆ. ಈ ಕೂಲ್ ಡ್ರಿಂಕ್ಸ್ ತಗೊಂಡು ನಾನು ಅದೇ ಸೂಪರ್ ಮಾರ್ಕೆಟಲ್ಲಿ ಬೇರೆ ಎಲ್ಲ ನೋಡ್ಕೊಬಂದು ಬಿಲ್ ಮಾಡಿಸ್ತೀನಿ. ಒಂದು ಕೂಲ್ ಡ್ರಿಂಕ್ಸು ಬಿಲ್ ಮಾಡಿಸ್ಬಿಟ್ಟು ನಾನು ದುಡ್ಡು ಕೊಟ್ಬಿಡ್ತೀನಿ. ದುಡ್ಡು ಕೊಟ್ಬಿಟ್ಟು ಚಿಲ್ಲರೆ ಇರುತ್ತೆ, ಆ ಚಿಲ್ಲರೆ ಕೊಟ್ಬಿಟ್ಟು ವಾಪಸ್ ದುಡ್ಡು ಇಸ್ಕೊಂಡು ಆಚೆ ಬಂದುಬಿಡ್ತೀನಿ. ಆಚೆ ಬಂದಾದಮೇಲೆ ನಾನು ಒಂದು ಸೈಡು ನೆರಳಿರುತ್ತೆ, ಆ ನೆರಳು ಹತ್ರ ನಿಂತ್ಕೊಂಡು ನಾನು ಆರಾಮಾಗಿ ಕುಡ್ಕೋತೀನಿ ಕೂಲ್ ಡ್ರಿಂಕ್ಸು. ಕುಡ್ದಾದ್ಮೇಲೆ ನಾನು ಬಂದ್ಬಿಡ್ತೀನಿ ನನ್ನ ರೂಮ್ ಕಡೆಗೆ. ನಾನು ಬರ್ತಾ ನನಗೆ ಫೋನ್ ಬಂದ್ಬಿಡುತ್ತೆ ಮೇಡಮ್ದು. ಅವ್ರದ್ದು ಸೂಪರ್ ಮಾರ್ಕೆಟಿಂದ ಒಂದು ಸ್ವಲ್ಪ ಸಾಮಾನುಗಳು ತಗೊಬರೋದಿರುತ್ತೆ, ವೆಜಿಟೇಬಲ್ಲು, ತರಕಾರಿ ಅದೆಲ್ಲ ತಗೊಬಾ ಅಂತ ಹೇಳ್ತಾರೆ. ನಾನು ಬಂದ್ಬಿಡ್ತೀನಿ ಇಲ್ಲಿ ಸೂಪರ್ ಮಾರ್ಕೆಟ್ಗೆ. ಈ ಸೂಪರ್ ಮಾರ್ಕೆಟ್ 24 hours ಇರುತ್ತೆ. ಎಲ್ಲ ಸೂಪರ್ ಮಾರ್ಕೆಟ್ ಇರುತ್ತೆ 24 hours. ನಾನು ಕ್ಯಾರೆಟ್ ತಗೋತೀನಿ. ಕ್ಯಾರೆಟ್ ತಗೊಂಡು ಅದಾದಮೇಲೆ ನಾನು ಸೌತೆಕಾಯಿ ತಗೋತೀನಿ. ಸೌತೆಕಾಯಿ ಕೂಡ ತಗೊಂಡು, ಟೊಮಾಟೊ ಕೂಡ ಎಲ್ಲ ತಗೊಬಂದು ನನ್ನ ಮನೆ ಹತ್ರ ಇಳಿಸ್ಬಿಡ್ತೀನಿ. ತಗೊಂಡೋಗಿ ಅವರು ಗೇಟ್ ಹತ್ರ ನಾನು ಮಡಗ್ಬಿಟ್ಟು ಬೆಲ್ ಹೊಡೆದ್ರೆ ಅವ್ರು ಬಂದು ತಗೊಂಡೋಗ್ತಾರೆ. ಆಮೇಲೆ ನಾನು ಬಂದ್ಬಿಡ್ತೀನಿ ನನ್ನ ರೂಮ್ಗೆ ಬಂದಾದಮೇಲೆ ಒಂದು ಸ್ವಲ್ಪ ಆರಾಮ ಮಾಡ್ತೀನಿ ನಾನು. ಯಾಕಂದರೆ ಬಿಸಿಲಲ್ಲಿ ಬಂದಿದ್ದೆ, ಫುಲ್ AC ಆನ್ ಮಾಡಿಬಿಟ್ಟು ನಾನು ಸ್ವಲ್ಪ ಆರಾಮ ತಗೋತಾ ಇರ್ತೀನಿ. ಆಮೇಲೆ ಈ ACಯಲ್ಲೂ ಕೂಡ ನನಗೆ ಫುಲ್ ಕೋಲ್ಡ್ ಬರ್ತಾ ಇಲ್ಲ. ಫಿಲ್ಟ್ರು ಹೋಗಿರ್ತದೆ, ಇಲ್ಲಾಂದರೆ ಕ್ಲೀನ್ ಮಾಡೋದಿರ್ತದೆ. AC ಮೆಕ್ಯಾನಿಕ್ಗೆ ಕರ್ಸ್ಬಿಟ್ಟು ಕ್ಲೀನ್ ಮಾಡಿಸ್ಬೇಕು, ಇಲ್ಲ ಚೇಂಜ್ ಮಾಡಿಸ್ಬೇಕು. ಇಲ್ಲಾಂದರೆ ಟೈಮ್ ಇದ್ದರೆ ನಾನೇ ನೋಡ್ಬಿಟ್ಟು ಒಂದು ಸತಿ ಮಾಡಿ ನೋಡ್ತೀನಿ ಹೇಗಾಗುತ್ತೆ ಅಂತ. ಆಮೇಲೆ ನಾನು ಅಲ್ಲಿಂದ ಹೊರಟ್ಬಿಡ್ತೀನಿ ನನ್ನ ಮೇಡಮ್ಗೆ ಕರ್ಕೊಬರೋಕ್ಕೆ ಆಫೀಸಿಂದ. ಆಗಲೂ ಕೂಡ ನನಗೆ ಬಿಸಿಲು ಜಾಸ್ತಿ ಇರ್ತದೆ. ಮೊದಲೇ ಒಂದು ಸ್ವಲ್ಪ ಟೈಮ್ ಕೂಡ ಒಂದು ಸ್ವಲ್ಪ ಲೇಟ್ ಆಗಿರ್ತದೆ ನನಗೆ. ಆದರೂ ನಾನು ಒಂದು ಸ್ವಲ್ಪ ಬೇಗ ಹೊರಟೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ನಾನು ಹೊರಟ್ಬಿಡ್ತೀನಿ. ಯಾಕಂದರೆ ಒಂದು 5ರಿಂದ 10 ನಿಮಿಷ ಹೆಚ್ಚು ಕಡಿಮೆ ಆಗಿಬಿಟ್ರೆ ಲೇಟು ನಮ್ಮ ಟೈಮಿಂಗ್ ಮಿಸ್ ಆಗಿಬಿಡುತ್ತೆ. ಯಾಕಂದರೆ ನಾನು ಹೋಗೋ ಟೈಮಲ್ಲಿ ನನಗೆ ಟ್ರಾಫಿಕ್ ಕರೆಕ್ಟಾಗಿ ಸಿಗುತ್ತೆ. 10 ನಿಮಿಷ ಲೇಟ್ ಆಗಿದ್ರೆ ಅದರಲ್ಲಿ ಟ್ರಾಫಿಕ್ ಒಂದು ಸ್ವಲ್ಪ ಜಾಸ್ತಿ ಆಗಿರ್ತದೆ. ಟ್ರಾಫಿಕ್ ಜಾಸ್ತಿ ಆಗಿದ್ದರೂ ಅದು ರನ್ನಿಂಗ್ ಟ್ರಾಫಿಕ್ಕೇ ಸಿಗೋದು, ಹಂಗೆ ಜಾಮ್ ಏನು ಆಗಲ್ಲ. ಯಾವಾಗಾದರೂ ಒಂದೊಂದು ಸತಿ ಜಾಮ್ ಆಗೋದು. ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಬೇಗ ಹೊರಟ್ಬಿಡ್ತೀನಿ. 10 ನಿಮಿಷ ಲೇಟ್ ಆಗಿರ್ತದೆ ಅದಕ್ಕೋಸ್ಕರ. ಆಮೇಲೆ ಈ ಸಿಗ್ನಲಲ್ಲಿ ನಾನು ನಿಂತ್ಕೊಂಡಿರ್ತೀನಿ. ಈ ಸಿಗ್ನಲಲ್ಲಿ 4 ಕ್ಯಾಮ್ರಾಗಳಿದೆ ನೋಡಿ, ನಾನು ಝೂಮ್ ಮಾಡಿ ತೋರಿಸ್ತೀನಿ. ಈ ಕ್ಯಾಮ್ರಾದಲ್ಲಿ ಒಂದು ಸತಿ ಫ್ಲ್ಯಾಶ್ ಆಗಿಬಿಟ್ರೆ ಸಿಗ್ನಲ್ ಜಂಪ್ ಮಾಡಿದ್ರೆ ನಾವು ಇಲ್ಲಿದ್ದು 3000 ರಿಯಾಲು, ಅಂದರೆ ಇಂಡಿಯಾದು ಒಂದು ಸಾಮಾನ್ಯ ಮನುಷ್ಯದು ಸ್ಯಾಲ್ರಿ ಎಷ್ಟಿರುತ್ತೆ, 40ರಿಂದ 50,000 60,000 ದುಡಿತಾನಲ್ಲ, ಅಷ್ಟು ನಾವು ಒಂದು ಸಿಗ್ನಲ್ ಜಂಪ್ ಮಾಡಿದ್ರೆ ಕಟ್ಟಬೇಕಾಗುತ್ತೆ. 60ರಿಂದ 65,000 ರೂಪಾಯಿ ನಾವು ಒಂದು ಸಿಗ್ನಲ್ ಜಂಪ್ ಮಾಡಿದ್ರೆ ಕಟ್ಟಬೇಕಾಗುತ್ತೆ. ಮತ್ತು ನಾನು ಇಲ್ಲಿ ಬರ್ತೀನಿ ನೋಡಿ, ಇದೇ ಟ್ರಾಫಿಕ್ ಹೇಳಿದ್ದು ನಾನು. ಈ ಟ್ರಾಫಿಕಲ್ಲಿ ನಂದು 5, 10, 15 ಗಂಟೆ ಗಾಡಿ ಓಡೋದು. ಅದ್ರ ಮುಂದೆ ಹೋಗೋಕ್ಕಾಗಲ್ಲ, ಯಾಕಂದರೆ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಆಮೇಲೆ ನಾನು ಆಫೀಸ್ ಹತ್ರ ಹೊರಟ್ಬಿಡ್ತೀನಿ. ಆಫೀಸ್ ಹತ್ರ ಹೋಗ್ಬಿಟ್ಟು ನಾನು ನಮ್ಮ ಮೇಡಮ್ಗೆ ಪಿಕಪ್ ಮಾಡ್ಕೊಂಡು ಮತ್ತೆ ನನ್ನ ರೂಮಿಗೆ ಬಂದ್ಬಿಡ್ತೀನಿ. ಇವತ್ತಿನ ಬ್ಲಾಗಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ.